ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಬಂದೀನಿ. ಏನಂತ ಅಂತಂದ್ರೆ ನಮ್ಮ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ನಾವೇನು ಮನುಷ್ಯರದೀವಲ್ಲ, ನಮ್ಮಲ್ಲಿ 99% ಡಿ ಎನ್ ಎ ಸೇಮ್ ಇರ್ತೈತಿ ಅಂತ ಹೇಳಿ ನೀವು ಬಿಲೀವ್ ಮಾಡ್ತೀರಿ? ಎಸ್, ಬಿಲೀವ್ ಮಾಡಬೇಕು. ಯಾಕಂತಂದ್ರೆ ನಿಮಗೆ ಆಮೇಲೆ ಆಜುದವ್ರಿಗೆ ಬಾಜುದವ್ರಿಗೆ ಮನೆಯವ್ರಿಗೆ ಫ್ರೆಂಡ್ಸ್ಗೆ ಎಲ್ಲರಲ್ಲೂ ನಮ್ಮಲ್ಲಿ ಏನಿರ್ತೈತಲ್ಲ 99ಇಂದ 99.9% ಡಿ ಎನ್ ಎ ಎಲ್ಲಾರ್ದು ಬಾಡಿ ಒಳಗೆ ಸೇಮ ಇರ್ತೈತಿ. 0.1% ಅಷ್ಟೇ ಏನಿರ್ತೈತಲ್ಲ ಡಿ ಎನ್ ಎ ಡಿಫ್ರೆನ್ಸ್ ಇರ್ತೈತಿ. ಆ 0.1 ಡಿ ಎನ್ ಎ ಡಿಫ್ರೆನ್ಸ್ ಇರೋದ್ರಿಂದ ನಾವೆಲ್ಲ ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ. ಸೊ ಯಾಕೆ ನಮ್ಮಲ್ಲಿ 99.9 ಡಿ ಎನ್ ಎ ಅದು ಪರ್ಸೆಂಟ್ ಸೇಮ್ ಇರ್ತೈತಿ ಅಂತಂದ್ರೆ ನಮ್ಮ ಎನ್ಸಿಸ್ಟರ್ಸ್ ಎಲ್ಲ ಸೇಮ್. ಹೆಂಗಂದ್ರೆ ನಾವೆಲ್ಲ ಒಂದು ಗ್ರೂಪಿಗೆ ಹೋಮೋಸೆಪಿಯನ್ಸ್ ಅಂತ ಹೇಳಿ ನಮ್ದು ಜೀನಸ್ ಸ್ಪೀಶೀಸು ಎಲ್ಲ ಮನುಷ್ಯರದು ಸೇಮ್ ಇರ್ತೈತಿ. ಆಮೇಲೆ ನಮ್ದು ಎಲ್ಲಾರ್ದು ಏನು ಆಕ್ಟಿವಿಟಿ ಇರ್ತಾವ ಅಥವಾ ಬಾಡಿ ಒಳಗಿನ ಆಕ್ಟಿವಿಟಿ ಮೆಟಾಬಾಲಿಸಮ್ ಆತು, ನಮ್ಮ ಕಣ್ಣು ನೋಡುದಾತು, ನಮ್ಮ ಕೈ ಮೂಮೆಂಟ್, ಅದೆಲ್ಲ ಏನಿರ್ತೈತಿ ಅಲ್ಲ ಅದಕ್ಕೆಲ್ಲ ಬೇಕಾದಂತ ಡಿ ಎನ್ ಎ ನಮ್ಮಲ್ಲಿ ನಿಮ್ಮಲ್ಲಿ ಮತ್ತು ಮತ್ತೊಬ್ಬರಲ್ಲಿ ಪ್ರತಿಯೊಬ್ಬರಲ್ಲೂ ಮನುಷ್ಯರಲ್ಲಿ ಏನಿರ್ತೈತಲ್ಲ ಎಲ್ಲರೊಳಗೂ ಸೇಮ್ ಇರೋದ್ರಿಂದ ಡಿ ಎನ್ ಎ ಸೇಮ ಬರ್ತೈತಿ. ಆ 0.1% ಡಿ ಎನ್ ಎ ವೇರಿಯೇಷನ್ ಇಂದ ಏನಾಗ್ತಿರ್ತೈತಿ ಅಂದ್ರೆ ಸ್ಕಿನ್ ಟೋನ್ ಬೇರೆ ಇರ್ತೈತಿ, ಆಮೇಲೆ ಕಣ್ಣು ಕಲರ್ ಬೇರೆ ಇರ್ತೈತಿ, ಆಮೇಲೆ ನಮ್ಮಲ್ಲಿ ಹೈಟ್ ಡಿಫ್ರೆನ್ಸ್ ಇರ್ತೈತಿ, ಅದಕ್ಕೂ ಡಿ ಎನ್ ಎನ ಕಾರಣ. ಆಮೇಲೆ ಈಗ ಡಿಸೀಸ್ ಸಸೆಪ್ಟಿಬಿಲಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಏನಿರ್ತೈತಿ ಅಲ್ಲ ಎಲ್ಲರಲ್ಲೂ ಒಂದೇ ತರ ಇರಂಗಿಲ್ಲ. ಈಗ ನಿಮ್ಮಲ್ಲಿ ಇದ್ದಂತ ರೋಗ ನಿರೋಧಕ ಶಕ್ತಿ ನಿಮ್ಮ ಮನೆಯಾಗನ ಇನ್ನೊಬ್ಬರಿಗೇನು ಇರಂಗಿಲ್ಲ. ನಿಮಗೆ ಒಂದು ದಿನಕ್ಕೆ ಕಡಿಮೆ ಆದ್ರೆ ಅವರಿಗೆ 2 days ಅಂದ್ರೆ ಅದು ಡಿಫ್ರೆನ್ಸ್ ಏನಂತ ಅಂತಂದ್ರೆ ಜೆನೆಟಿಕ್ ಡಿಫ್ರೆನ್ಸ್ ಅನ್ನ. ಈಗ ಒಂದೊಂದ್ಸಲ ಡಿ ಎನ್ ಎದು ಚೇಂಜ್ ಆಗ್ತಿರ್ತೈತಿ ಅಂದ್ರೆ ಲೈಕ್ ಆಸ್ ಟೈಮ್ ಹೋದಂಗ ಅಂದ್ರೆ ಮ್ಯೂಟೇಶನ್, ಈಗ ಏನೋ ಜೆನೆಟಿಕ್ ಒಳಗ ಮ್ಯೂಟೇಶನ್ ಆತು, ಆಮೇಲೆ ಅಂದ್ರೆ ಇನ್ನೊಂದು ಏನಂದ್ರೆ ಎವಲ್ಯೂಷನ್. ಈಗ ಹಂಗ ನಾವು ಮುಂದೆ ಹೋದಂಗ ಈಗ ಎವಲ್ಯೂಷನ್ ಅಂದ್ರೆ ಏನ ಮಂಗನಿಂದ ಮಾನವ. ಈಗ ಇನ್ನೊಂದು ಅದು ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತೀನಿ ನಿಮಗೆ. ಇಂಟ್ರೆಸ್ಟಿಂಗ್ ಥಿಂಗ್ ಏನಂತೆ ಅಂತಂದ್ರೆ ಚಿಂಪಾಂಜಿಗೂ ಮತ್ತು ನಮಗೂ ಏನಂದ್ರೆ 99ಇಂದ 98ಇಂದ 99% ಡಿ ಎನ್ ಎ ಸೇಮ್ ಇರ್ತೈತಿ. ಆಮೇಲೆ ಇನ್ನೊಂದು ನಿಮಗೆ ಇದು ಅಜಾಬ್ ಅನ್ಸ್ಬೋದು, ಬಟ್ 60% ನಿಯರ್ಲಿ 60% ನಮಗೂ ಮತ್ತು ಬಾಳೆಹಣ್ಣಿಗೂ ಡಿ ಎನ್ ಎ ಸಿಮಿಲರ್ ಇರ್ತೈತಿ. ಎಸ್, ಕರೆಕ್ಟ್. ಬಾಳೆಹಣ್ಣು 60%, ನಮ್ಮಲ್ಲಿರೋದು 60% ಸೇಮ್ ಇರ್ತೈತಿ. ಸೊ ಇದು ಏನು ನಮ್ದು ಈಗ ಮನುಷ್ಯರಿಗೆ ಬರೋನು 0.1% ಡಿ ಎನ್ ಎ ಡಿಫ್ರೆನ್ಸ್ ಏನು ಇರ್ತೈತಿ ಅಲ್ಲ ಅದರಿಂದನ ನಮ್ದು ಎಲ್ಲರೂ ನಾವು ಡಿಫ್ರೆಂಟ್ ಇರೋದಾತು. ಆಮೇಲೆ ಈಗ ಕ್ರಿಮಿನಲ್ ಕೇಸ್ ಒಳಗೆ ಕ್ರಿಮಿನಲ್ ಐಡೆಂಟಿಫೈ ಮಾಡ್ತಾರ. ಆಮೇಲೆ ಪ್ಯಾಟರ್ನಲ್ ಮತ್ತು ಮ್ಯಾಟರ್ನಲ್ ಚೆಕ್ ಆಗ್ತಿರ್ತಾವ. ಅಂದ್ರೆ ಈಗ ಇವರ ತಂದೆ ಇವರ ತಾಯಿ ಒಮ್ಮೊಮ್ಮೆ ಸಸ್ಪೆಕ್ಟ್ ಕ್ರೈಮ್ ಲೊಕೇಶನ್ ಒಳಗೆ ಫರೆನ್ಸಿಕ್ ಡಿಪಾರ್ಟ್ಮೆಂಟ್ ಒಳಗೆಲ್ಲ ಯೂಸ್ ಮಾಡ್ತಾರ. ಅಲ್ಲೆಲ್ಲ ಏನಂತೆ ಅಂತಂದ್ರೆ ಸೀಕ್ವೆನ್ಸ್ ಮ್ಯಾಗಿಂದನೇ ಇರ್ತೈತಿ. ಇನ್ನೊಂದು ಏನಂತೆ ಅಂತಂದ್ರೆ ಈಗ ಆರ್ಗನ್ ಎಲ್ಲ ಡೊನೇಟ್ ಮಾಡ್ತಿರ್ತಾರೆ. ಒಬ್ಬೊಬ್ರು ಯಾರ ಕಿಡ್ನಿ ಕೊಡ್ತಿರ್ತಾರ, ಅವರಲ್ಲೆಲ್ಲ ಅದು ಕಿಡ್ನಿದು ಟ್ರಾನ್ಸ್ಪ್ಲಾಂಟೇಶನ್ ಒಳಗನು ಡಿ ಎನ್ ಎ ಚೆಕ್ ಆಗ್ತೈತಿ. ಆಮೇಲೆ ಏನಾರ ಜೆನೆಟಿಕ್ ಡಿಸಾರ್ಡರ್ ಬರೀ ಕ್ರಿಮಿನಲ್ ಕೇಸಿಗೆ ಅಷ್ಟೇ ಡಿ ಎನ್ ಎ ಯೂಸ್ ಆಗ್ತೈತಿ ಅಂತಲ್ಲ, ಈವನ್ ಟ್ರೀಟ್ಮೆಂಟ್ ಸಲುವಾಗಿನೂ ಯೂಸ್ ಮಾಡ್ತಾರೆ. ಈಗ ಏನಾರ ಜೆನೆಟಿಕ್ ಡಿಸಾರ್ಡರ್ ಇತ್ತಂತೆ ಅಂತಂದ್ರೆ ಆ ಟೈಮ್ದಾಗೂ ಡಿ ಎನ್ ಎ ತಗೊಂಡು ಚೆಕ್ ಮಾಡಿ ಆಮೇಲೆ ಅದರದ್ದು ಮುಂದಿನ ಟ್ರೀಟ್ಮೆಂಟ್ ಆಗ್ತಿರ್ತೈತಿ. ಈಗ ಹೇಳಿದ್ನಿ ಅಲ್ಲ ನಾನು ಡಿಸೀಸ್ ಸಸೆಪ್ಟಿಬಿಲಿಟಿ ರೋಗ ನಿರೋಧಕ ಅಥವಾ ಏನೋ ಒಂದು ಅದ್ರದ್ದು ಹೆಂಗಿರ್ತೈತಿ ಅಂತ ಅಂತಂದ್ರೆ ಎಕ್ಸಾಂಪಲ್ ನಂದ ತಗೋತೀನಿ. ನನ್ನ ಬಾಡಿಗೆ ಏನಂದ್ರೆ ಡೈಕ್ಲೋಫಿನಾಕ್ ಇಂಜೆಕ್ಷನ್ ಕೊಟ್ರ ಆಗಂಗಿಲ್ಲ. ಅದ ನಮ್ಮ ಮನೆ ಒಳಗ ಬೇರೆದವ್ರು ಅದನ್ನ ತಗೋತಾರ, ನನಗ್ ಆಗಂಗಿಲ್ಲ. ಎದಕ್ ಆಗಂಗಿಲ್ಲ? ಈಗ ನೋಡ್ರಿ, ಡೈಕ್ಲೋಫಿನಾಕು ಈಗ ನನ್ನ ಡಿ ಎನ್ ಎ ಏನಂತಂದ್ರೆ ನಮ್ಮ ಅವ್ವ ಮತ್ತು ನಮ್ಮಪ್ಪ ಅವ್ರಿಬ್ಬರಿಗೂ ಆಗ್ತೈತಿ ಅದು ಇಂಜೆಕ್ಷನ್. ಬಟ್ ನಾ ಅವ್ರ ಮಗಳೀಗ ನನಗ ಇಂಜೆಕ್ಷನ್ ಆಗಂಗಿಲ್ಲ. ಎದಕ್ಕೆ ಅಂತಂದ್ರೆ ಆ 0.1% ಏನು ಡಿಫ್ರೆನ್ಸ್ ಇರ್ತೈತಿ ಅಲ್ಲ ಅದ ವೇರಿಯೇಷನ್ ಮಾಡ್ತೈತಿ ಬಾಡಿದಾಗ. ಈಗ ಡ್ರಗ್ ಮೆಟಬಾಲಿಸಮ್ ಎನ್ಸೈಮ್ ಏನಿರ್ತೈತಿ ಅಲ್ಲ ನಮ್ಮ ಬಾಡಿ ಒಳಗ ಅವ್ರ ಬಾಡಿ ಒಳಗ ನನ್ನಲ್ಲಿ ಸ್ಲೋ ಇರ್ತೈತಿ ಅದ. ಈಗ ಡ್ರಗ್ ಅಂದ್ರೆ ಇಂಜೆಕ್ಷನ್. ಇದೆ ಡೈಕ್ಲೋಫಿನಾಕ್ ಒಂದು ಡ್ರಗ್ ಇದ್ದಂಗ. ಅದನ್ನ ನಮ್ಮ ಬಾಡಿಗೆ ಏನಾರ ಇಂಜೆಕ್ಟ್ ಮಾಡಿದಾಗ ಏನಾಕೈತಿ ಅಂತಂದ್ರೆ ಫಸ್ಟ್ ಅದು ಬ್ರೇಕ್ ಡೌನ್ ಆಗಿ ಆಕ್ಟಿವೇಟ್ ಆಗಿ ಆಮೇಲೆ ಬಾಡಿ ಎಷ್ಟು ತಗೊಂಡು ರಿಮೂವಲ್ ಆಗ್ತಿರ್ತೈತಿ. ಬಟ್ ಇದು ಬ್ರೇಕ್ ಡೌನ್ ಆಗಿ ಏನು ನಮ್ಮಲ್ಲಿ ಬಾಡಿದಾಗ ಆಕ್ಟಿವೇಶನ್ ಮಾಡುವ ಟೈಮ್ದಾಗ ಆ ಎನ್ಸೈಮು ನನ್ನಲ್ಲಿ ಬಹಳ ಸ್ಲೋ ಇರ್ತೈತಿ. ಸೊ ಹಾಗಾಗಿ ನನಗೆ ಟಾಕ್ಸಿಕ್ ಎಫೆಕ್ಟ್ ಕಾಣಿಸ್ತಾವೆ. ಹೆಂಗಂತಂದ್ರೆ ನನಗೆ ಬಹಳ ಸಿವಿಯರ್ ರಿಯಾಕ್ಷನ್ ಆಕೈತೆ. ಕಣ್ಣೆಲ್ಲ ಫುಲ್ ಉಬ್ಬಿ ಬಿಡ್ತಾವ, ಲಿಪ್ಸು ಇದೆಲ್ಲ ಫುಲ್ ಉಬ್ತೈತಿ, ಆಮೇಲೆ ಹನಿ ಮೇಲೆಲ್ಲ ಗಾದ್ರಿ ಟೈಪ್ ಆಗ್ತೈತಿ, ಅಂಗೈ ಇಚ್ಚಾಗಕ್ಕೆ ಸ್ಟಾರ್ಟ್ ಆಗ್ತೈತಿ, ಆಮೇಲೆ ಉಸಿರಾಟದ್ದು ಪ್ರಾಬ್ಲಮ್ ಆಗ್ತೈತಿ. ನನಗೆ ಅಂದ್ರೆ ಆ ಇಂಜೆಕ್ಷನ್ ಆಗಂಗಿಲ್ಲ. ಹಾಗಾಗಿ ಯಾರ ಆಗಲಿ ಅವರು ಫಸ್ಟ್ ಅಂದ್ರೆ ಈಗ ಇಂಥವು ಏನಾರ ಕೊಡೋದಿತ್ತಂತೆ ಅಂತಂದ್ರೆ ಇವನ್ ಡಾಕ್ಟರ್ಸನ್ನು ಚೆಕ್ ಮಾಡ್ತಿರ್ತಾರೆ.
ಈಗ ಮೆಡಿಸನ್ದನು ಅಲರ್ಜಿದು ಫುಡ್ ಅಲರ್ಜಿ ಮೆಡಿಸನ್ ಅಲರ್ಜಿ ಎಲ್ಲ ಚೆಕ್ ಆಗ್ತೈತಿ, ಅದ್ರದಾಗ ಗೊತ್ತಾಗ್ತೈತಿ. ಗಾದ್ರಿ ಅಂತಂದ್ರೆ ಆ ಮೆಡಿಸನ್ ನಮಗೆ ಆಗಂಗಿಲ್ಲ, ನಮ್ಮ ಬಾಡಿಗೆ ಆಗಂಗಿಲ್ಲ ಅಂತ ಹೇಳಿ ತಿಳ್ಕೊಬೇಕು. ನೆಕ್ಸ್ಟ್ ಟೈಮ್ ಅಂತಂದ್ರೆ ನೀವು ಡಾಕ್ಟರಿಗೆ ಹೋದಾಗ ಅದನ್ನ ಹೇಳ್ಬೇಕು. ಇದೆಲ್ಲ ಎದಕ್ಕೆ ಬರ್ತೈತಿ ಅಂತಂದ್ರೆ ಇವೆಲ್ಲ ಜೆನೆಟಿಕ್ ಡಿಫ್ರೆನ್ಸ್ ಬಿಕಾಸ್ ಆಫ್ ಜೆನೆಟಿಕ್ ಡಿಫ್ರೆನ್ಸ್. ಆ 0.1% ಏನು DNA ಇರ್ತೈತಿ ಅಲ್ಲ, ಅದು DNA ಬಾರ್ಕೋಡ್ ಅಂತೀವಿ. ಆ DNA ಬಾರ್ಕೋಡ್ ಚೇಂಜ್ ಇದ್ದದ್ರಿಂದನ STR ಪ್ಯಾಟರ್ನ್ಸ್ ಏನಿರ್ತಾವಲ್ಲ ನಮ್ಮಲ್ಲಿ ಚೇಂಜ್ ಇರೋದ್ರಿಂದನ ನಮ್ಮಲ್ಲಿ ಆ ಬಾಡಿ ಡಿಫ್ರೆಂಟ್ ಆಗಿ ವರ್ಕ್ ಮಾಡ್ತೈತಿ. ಈಗ ನಾ ಇದ್ದದ ಹೈಟು ಇನ್ನೊಬ್ರು ಇದ್ದದ ಹೈಟು ಯಾಕೆ ಡಿಫ್ರೆನ್ಸ್ ಐತಿ ಅಂದ್ರೆ ಜೆನೆಟಿಕ್, ಅವೆಲ್ಲ ಜೆನೆಟಿಕ್. ನಂದು ಜೆನೆಟಿಕ್ಸ್ ಒಳಗೆ ಹಂಗೆ ಬಂದೈತಿ ಅಂತಂದ್ರೆ ನನ್ನ ಹೈಟ್ ಹೆಚ್ಚಿರ್ತೈತಿ, ಕಡಿಮೆ ಇರ್ತೈತಿ, ಡಿಪೆಂಡ್ಸ್. ಅದ ಏನು ಹೇಳಕತ್ತೀನಲ್ಲ, ಆ 0.1% ಇರೋದ್ರಿಂದ ಅಷ್ಟನ ಚೇಂಜಸ್ ಇರ್ತಾವ. ಆ 99.9 ಇಂದ ಏನಿರ್ತೈತಲ್ಲ ಅದರ್ ಆಕ್ಟಿವಿಟೀಸ್ ಎಲ್ಲ ಅವೆಲ್ಲ ಸೇಮ್ ಇರ್ತಾವ. ಇದು ಇನ್ನು DNA ಅಂದ್ರೆ DNA ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿ. ಇದು ಎದಕ್ಕೆ ಯೂಸ್ ಮಾಡ್ತಾರ ಅಂತಂದ್ರೆ ಈಗ ಹೇಳಿದ್ನಿ ಅಲ್ಲ, ಕ್ರಿಮಿನಲ್ ಕೇಸ್ ಒಳಗ ಏನಾರ ಸಸ್ಪೆಕ್ಟ್ ಐಡೆಂಟಿಫಿಕೇಶನ್ ಇತ್ತಂದ್ರೆ ಆ ಟೈಮ್ ಒಳಗ ತಂದೆ ತಾಯಿದು ಮಾಡುವಾಗ, ಆಮೇಲೆ ಈಗ ಏನಾರ ಯಾವ್ದಾರ ರೋಗ ಇತ್ತು, ಜೆನೆಟಿಕ್ ಡಿಸಾರ್ಡರ್ಸ್ ಇತ್ತಂದ್ರೆ ಆ ಟೈಮ್ದಾಗ, ಈವನ್ ಆರ್ಗನ್ಸ್ ಎಲ್ಲ ಕೊಡ್ತಿರ್ತಾರ ಆ ಟೈಮ್ದಾಗೂ DNA ಚೆಕ್ ಆಗ್ತೈತಿ. ಫಸ್ಟ್ ಏನ್ ಮಾಡ್ತಾರ ಅಂತಂದ್ರೆ DNA ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೋತಾರ. ಈಗ DNA ಅಂದ್ರೆ ಕೂದಲಿಂದ ತೆಗಿತಾರ, ರಕ್ತದಿಂದ ತಗೋತಾರ, ಆಮೇಲೆ ಈಗ ರೇಪ್ ಕೇಸು ಅಂತಲೆಲ್ಲ ಇದ್ದಲ್ಲಿ ಏನ್ ಮಾಡ್ತಾರ ಅಂತಂದ್ರ ಇದು ಸಿಮಣ್ ಸದೇ ತಗೋತಾರ, ಅದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೋತಾರ. ಅದಾದ್ಮೇಲೆ ಅದರಿಂದ DNA ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರ. ಆ ಸ್ಯಾಂಪಲ್ ಅಂದ್ರೆ ಅದು ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ಇರ್ತೈತಿ. ಅದು DNA ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ಆಂಪ್ಲಿಫೈ ಮಾಡ್ತಾರೆ. DNA ಆಂಪ್ಲಿಫಿಕೇಶನ್ ಅದು PCR ಟೆಕ್ನಾಲಜಿ ಯೂಸ್ ಮಾಡ್ತಾರೆ. PCR ಅಂದ್ರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಹೇಳಿ. ಸ್ವಲ್ಪ DNA ಅಂತಂದ್ರೆ ಅದನ್ನ ಭಾಳಷ್ಟ ಮಾಡ್ತಾರೆ. ಯಾಕಂದ್ರೆ ಈಗ ಹೇರ್ ಅತಿ ಇದ್ದಾಗ ಅದನ್ನ ಅಷ್ಟ ತಗೊಂಡಾಗ ಅಷ್ಟು DNA ಸಾಲ್ಬೇಕಲ್ಲ, ಅದನ್ನ ಆಂಪ್ಲಿಫೈ ಮಾಡಿದಾಗ ಲಾರ್ಜ್ ಅಮೌಂಟ್ ಸಿಗ್ತೈತಿ. ಸೊ ಕ್ವಾಂಟಿಟಿ ಇನ್ಕ್ರೀಸ್ ಮಾಡಕ್ PCR ಯೂಸ್ ಮಾಡ್ತಾರೆ. ಅದರಿಂದ ಏನಾಗ್ತೈತಿ ನೆಕ್ಸ್ಟ್ ಅಂತಂದ್ರೆ DNA ಪ್ರೊಫೈಲಿಂಗ್ ಮಾಡ್ತಾರೆ. ಪ್ರೊಫೈಲಿಂಗ್ ಒಳಗೆ ಏನಾಗ್ತೈತಿ ಅಂದ್ರೆ ಈಗ ನಮ್ಮಲ್ಲಿ ಅಡಿನೈನ್, ಗ್ವಾನಿನ್, ಸೈಟೋಸಿನ್ ಅದೆಲ್ಲ ಏನ್ ಸೀಕ್ವೆನ್ಸ್ ಇರ್ತಾವಲ್ಲ, ನೀವು 12th ಒಳಗೆ ಏನಾರ ಬಯಾಲಜಿ ತಗೊಂಡಿದ್ರೆ ನಿಮಗೆ ನೆನಪಿರ್ತೈತಿ. ಇವು ಸೀಕ್ವೆನ್ಸ್ ಇರ್ತಾವ. ಆ ಸೀಕ್ವೆನ್ಸ್ ಒಂದೇ ತರ ಇರಂಗಿಲ್ಲ. ಒಬ್ಬರ ಬಾಡಿ ಒಳಗೆ ಒಂಥರ ಸೀಕ್ವೆನ್ಸ್ ಇತ್ತಂದ್ರೆ ಇನ್ನೊಬ್ಬರಿಗೆ ಈಗ AG80 ಸೀಕ್ವೆನ್ಸ್ ಅಂತ ಇರ್ತೈತಿ. ಅದು ಒಬ್ಬರದ್ದು ಮನುಷ್ಯಂದ್ರೊಳಗ 8 ಟೈಮ್ಸ್ ರಿಪೀಟ್ ಆಗಿತ್ತಂದ್ರೆ ಇನ್ನೊಬ್ಬನ ಕಡೆ 12 ಟೈಮ್ಸ್ ಅಂದ್ರೆ ಅದು ಚೇಂಜ್ ಆಗ್ತಿರ್ತೈತಿ. ಅದರದ್ದು ಬೇಸ್ ಮೇಲೆ ಏನ್ ಮಾಡ್ತಾರಂತ ಅಂತಂದ್ರ ಕಂಪೇರ್ ಮಾಡಿ ಆಮೇಲೆ ಮ್ಯಾಚ್ ಮಾಡ್ತಾರ ಅದನ್ನ DNA. ಅವಾಗ ಇದು ಈ ಪರ್ಸನ್ದು ಹಿಂಗ ಅಂತಂದು ಗೊತ್ತಾಗ್ತಿರ್ತೈತಿ. ಇದ್ರ ಥ್ರೂನ ಐಡೆಂಟಿಫೈ ಮಾಡ್ತಾರ. ಅಂದ್ರೆ ಇದೇನು 0.1% ಇಂದ DNA ಬಾರ್ಕೋಡನ್ನ ಹೇಳಿದ್ನಿ ಅಲ್ಲ, ಅಲ್ಲಿ STR ಪ್ಯಾಟರ್ನ್ಸ್ ಇರ್ತಾವ. ಇವ STR ಪ್ಯಾಟರ್ನ್ಸ್ ಅಂದ್ರೆ AG80 ಏನ್ ಪ್ಯಾಟರ್ನ್ಸ್ ಇರ್ತೈತಿ ಅಲ್ಲ, 8 ಅಂತ ಹೇಳಿದ್ನಲ್ಲ, ಎಕ್ಸಾಂಪಲ್ ತಗೊಂಡೆ ನಾನು, 8 ಟೈಮ್ 12 ಟೈಮ್ ಹಂಗ ಡಿಫ್ರೆನ್ಸ್ ಇದ್ದಾಗ ಏನ್ ಮಾಡ್ತಾರ ಅಂತಂದ್ರೆ ಅದನ್ನು ಕಂಪೇರ್ ಮಾಡಿ ಮ್ಯಾಚ್ ಮಾಡಿ ಇವರ ಸಸ್ಪೆಕ್ಟು, ಇವರ ಮಗ, ಇವರ ಮಗಳು ಹಿಂಗ ಐತಿ, ಇದು ಬಾಡಿಗೆ ಅಡ್ಜಸ್ಟ್ ಆಗ್ತೈತಿ ಅಂತಂದು ತೋರಿಸ್ತಾರೆ. ಸೊ ದಿಸ್ ಇಸ್ ದ ಥಿಂಗ್. ಸೊ ಸಮರೈಸ್ ಮಾಡ್ತೀನಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಷ್ಟ ಹೇಳ್ತೀನಿ. ಈಗ 99 ಇಂದ 99.9% DNA ಎಲ್ಲ ಮನುಷ್ಯರಲ್ಲಿ ಸೇಮ್ ಇರ್ತೈತಿ. ಚಿಂಪಾಂಜಿ ಒಳಗ 98 ಇಂದ 99% ನಮಗೆ ಚಿಂಪಾಂಜಿಗೆ DNA ಸೇಮ್ ಇರ್ತೈತಿ. ನಿಯರ್ಲಿ 60% ಬನಾನಕ ಮತ್ತು ನಮಗನು DNA ಸೇಮ್ ಇರ್ತೈತಿ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಅನಿಸ್ತಂದ್ರೆ ಏನಾರ ಕ್ವೆಶನ್ಸ್ ಕಾಮೆಂಟ್ ಸೆಕ್ಷನ್ದಾಗ ಕೇಳ್ರಿ, ಐ ವಿಲ್ ಟ್ರೈ ಟು ಆನ್ಸರ್. ನಿಮಗೂ ಹಂಗೆ ಇಂಟ್ರೆಸ್ಟ್ ಇತ್ತಂತೆ ಅಂತಂದ್ರೆ ಹೋಗಿ ನೋಡ್ರಿ. ಲೈಕ್ ಯು ಕ್ಯಾನ್ ಚೆಕ್ ಇನ್ ಇಂಟರ್ನೆಟ್, ಮೆನಿ ಆಪ್ಷನ್ಸ್ ಅದಾವ. ಜಸ್ಟ್ ಗೋ ದೇರ್ ಆ್ಯಂಡ್ ಚೆಕ್. ಹಂಗೇನಾದ್ರು ನಿಮ್ಗೆ ಕೇಳಬೇಕು ಇತ್ತಂತೆ ಅಂತಂದ್ರೆ ಇಲ್ಲಿ ಕೇಳ್ರಿ, ಐ ವಿಲ್ ಟ್ರೈ ಟು ಆನ್ಸರ್. ಥ್ಯಾಂಕ್ ಯು.